ವೆಲ್ಕಮ್ ಬ್ಯಾಕ್. ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ವೆಲ್ಕಮ್ ಬ್ಯಾಕ್. ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ವೆಲ್ಕಮ್ ಬ್ಯಾಕ್. ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ವೆಲ್ಕಮ್ ಬ್ಯಾಕ್. ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ವೆಲ್ಕಮ್ ಬ್ಯಾಕ್.
ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆ ಆಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆ ಆಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ಮಳೆ ಅಬ್ಬರ ನಿಂತಿದ್ರೂ ಕೂಡ ಕಡಲ್ ಕೊರೆತದ ಭೀತಿ ಎದುರಾಗ್ತಾ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಕಳೆದ ಬಾರಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ತಡೆಗೋಡೆ ಸಮುದ್ರದ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆ ಆಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿಯೂ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ